ಪ್ರಕರಣ ಕುರಿತಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಲು ಮೇ 30ರಂದು ಹಾಸನ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯುಸಿ ಮುಖಂಡ ಗೊಲ್ಲರಹೊಸಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ. ರಾಜ್ಯ ರೈತ ಸಂಘದ ಮುಖಂಡರಾದಂತಹ ಹರೀಶ್ ಅವರು, ರವಿ ಗೌಡಯ್ಯ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನಿಂದ ಕನಿಷ್ಠ 500 ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವರು ಎಂದು ಮಾಹಿತಿ ನೀಡಿದರು. ರಾಜ್ಯದ ನಾನಾ ಭಾಗಗಳಿಂದ ಸುಮಾರು 10,000 ಮಂದಿ ಸೇರುವ ನಿರೀಕ್ಷೆ ಇದ್ದು, ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಭೆ ನಡೆಸಲಾಗುವುದು. ಕಾನೂನಿನ ಕಣ್ಣು ತಪ್ಪಿಸುವ ಪ್ರಯತ್ನವಾಗುತ್ತಿದೆ ಎಂಬ ಆತಂಕ ಎದುರಾಗಿದ್ದು, ಈ ಕುರಿತಂತೆ ಎಚ್ಚರ ವಹಿಸುವಂತೆ ಆಗ್ರಹಿಸಲಾಗುವುದು. ಕೇಂದ್ರ ಸರ್ಕಾರವು ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಹಾಗೂ ಪ್ರಜ್ವಲ್ ರೇವಣ್ಣರನ್ನು ಸ್ವದೇಶಕ್ಕೆ ವಾಪಸ್ಸು ಕರೆಸಲು ರಾಜ್ಯ ಸರ್ಕಾರಕ್ಕೆ ನೆರವಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಮುಖಂಡರಾದ ಮಂಜುನಾಥ್, ತಾಲೂಕು ಹಿಂದೂ ಸಂಘಟನೆಯ ಅಧ್ಯಕ್ಷರಾದ ಉತ್ತೇನಹಳ್ಳಿ ಚಂದ್ರು, ದಲಿತ ಮುಖಂಡ ಕೆಎನ್ ನಾಗೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಳೇನಹಳ್ಳಿ ಹರೀಶ್, ಕಾರ್ಮಿಕ ಮುಖಂಡರಾದ ಕಲ್ಕೆರೆ ವಾಸುದೇವ್, ಪೋತನಹಳ್ಳಿ ಕರಿಯಪ್ಪ, ರವಿ, ಮಾನವ ಹಕ್ಕುಗಳ ವೇದಿಕೆ ಅಧ್ಯಕ್ಷರಾದ ತೇಜಸ್ ಸೇರಿದಂತೆ ಇತರರು ಹಾಜರಿದ್ದರು. ಇಂಥ ನೀಚ ರಾಜಕಾರಣ ಮಾಡ್ತಕ್ಕಂಥ ಕುಮಾರಸ್ವಾಮಿ ತನ್ನ ಅಣ್ಣನ ಮಗ ಮಾಡಿರ್ತಕ್ಕಂಥ ಒಂದು ಘನಘೋರ ಅನ್ಯಾಯ ಏನಿದೆ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಜಿ ಮುಖ್ಯಮಂತ್ರಿ ಮಾಡಬೇಕು. ಅದು ಬಿಟ್ಟು ತಾವು ಮಾಡಿರ್ತಕ್ಕಂಥ ಇವತ್ತು ಹಾಸನ ಜಿಲ್ಲೆ ಒಳಗೆ ಎಷ್ಟು ಹೇಳ್ತಾರೆ, 2800 ವಿಡಿಯೋ ಬರೀತಾರೆ. ಎಷ್ಟು ಜನ ಹೆಣ್ಣುಮಕ್ಕಳು ಭಾಳ ಅವರ ಬದುಕು ಅವಳಾಗಿದೆ. ಅದು ಹೇಳೋಂಗಿಲ್ಲ ಪರಿಸ್ಥಿತಿ. ಆ ಪಕ್ಷವನ್ನು ಕಟ್ಟಲಿಕ್ಕೆ ಜಿಲ್ಲೆ ಒಳಗೆ ಹೋರಾಟ ಮಾಡಿದಂಥ ಒಬ್ಬ ಹಿರಿಯ ನಾಯಕ ಅವ್ರ ಮೊಮ್ಮಗಳನ್ನ ಬೀತ ನಿಲ್ಲಿಸ್ತಾರೆ. ಇಂಥ ಒಂದು ವ್ಯವಸ್ಥೆ ಒಳಗೆ ಈ ಜಿಲ್ಲೆ ಜನ ಇಂಥವ್ರನ್ನ ಈ ಜಿಲ್ಲೆಯಿಂದ ಇಮ್ಮಡಿಸ್ತಕ್ಕಂಥ ಕೆಲಸನ ಮಾಡಬೇಕಾಗಿದೆ. ಅದಕ್ಕೋಸ್ಕರ 30ನೇ ತಾರೀಕು ನಾವು ಎಲ್ಲ ಜನ ಹೊರಟಿದ್ದೀವಿ. ಇದಕ್ಕೆಲ್ಲರೂ ಕೂಡ ಜಿಲ್ಲೆಯ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಂಖ್ಯೆ 30 ತಾರೀಕು ಬರಬೇಕು ಅಂತ ಹೇಳ್ತಾ